ಶಿಲುಬೆ ಏರಿದ್ದಾನೆ ಎಂಬ ಪದ್ಯವನ್ನು ಕೆ.ಎಸ್. ನಿಸಾರ್ ಅಹಮದ್ ಅವರು ರಚಿಸಿದ್ದಾರೆ. ಜಗತ್ತಿಗೆ ಪ್ರೀತಿ, ದಯೆ, ಕರುಣೆ ಸಂದೇಶವನ್ನು ಸಾರಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ ಜೀಸಸ್ ಅವರು ಪ್ರಮುಖರು. ಆದರೆ ನಮ್ಮ ವಿಶ್ವವ್ಯಾಪ್ತಿಯಲ್ಲಿ ಈಗ ಆಧುನಿಕ ಜಗತ್ತಿನಲ್ಲಿ ಇವೆಲ್ಲವುಗಳ ತುಂಬ ಅವಶ್ಯಕತೆ ಇದೆ. ಇವೆಲ್ಲವುಗಳನ್ನು ನಾವು ಅನಗರಣಗೊಳ್ಳಬೇಕು ಅಂತ ಹೇಳ್ತಿರೋದು ನಮ್ಮ ಕೆ.ಎಸ್. ನಿಸಾರ್ ಅಹಮದ್ ಅವರು ಈ ಪದ್ಯದ ಮೂಲಕ. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕ್, ಚಳಿ, ನಕ್ಷತ್ರ, ದೀಪ, ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸದೆ ಗಿಡದ ರೂಪ, ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ, ಸ್ಕಾಟಿನ ಹುಡುಗಿ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ. ನಮಗೆ ಕ್ರಿಸ್ಮಸ್ ಬಂದಾಗ ಹಬ್ಬದ ದಿವಸ ಹೇಗೆ ಕ್ರಿಸ್ಮಸ್ನ ಆಚರಣೆ ಮಾಡ್ತಾರೆ, 25 ಡಿಸೆಂಬರ್ಗೆ ಬರುತ್ತಲ್ಲ, ಅವರು ಒಂದು ಪ್ಲಾಸ್ಟಿಕ್ ಗಿಡ, ಅದ್ರ ಮೇಲೆ ಸಹ ಒಳ್ಳೆ ಮಂಜು ಬೀಳ್ದಂಗೆ ಹತ್ತಿಯ ರೂಪದಿಂದ ಆ ಥರ ಮಾಡಿರ್ತಾರೆ. ಅದೇ ರೀತಿಯಾಗಿ ಕೇಕು, ನಕ್ಷತ್ರ, ದೀಪ ಈ ರೀತಿ ತುಂಬ ಅಲಂಕೃತವಾಗಿ ಆಚರಣೆ ಮಾಡ್ತಾರೆ ಕ್ರಿಸ್ಮಸ್ನ. ಒಂದು ಹುಡುಗಿ ಮೊಣಕಾಲಲ್ಲಿ ಕುತ್ಕೊಂಡು ಕ್ಯಾಂಡಲನ್ನು ಹಚ್ಚಿಸಿ ಪ್ರಾರ್ಥನೆಯ ಅನುಭವವನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮೊದಲನೇ ಪದ್ಯದಲ್ಲಿ. ಶಿಲುಬೆ ಏರಿದ್ದಾನೆ ಜೀಸಸ್, ಗೋಡೆಯಲ್ಲಿ ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆಗೂ 40ನೇ ದುಡಿದ ಮುಖಮುದ್ರೆ ತೆರೆದಿದೆ ಎನ್ನುವಂತಿದೆ ಕೊಲೆಗಿಡುಕು, ಬರಬ್ಬನ ವಕಾಲತ್ತು ನಡೆಸಿದ್ದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಲ್ಲನ ತೂಗಿ ಸನ್ಮಾನಿಸಿದವರೇ, ಮುನ್ನಿಸಲಿ ನಿಮ್ಮನ್ನು ಆ ದೇವರು. ಜೀಸಸ್ನು ಎಷ್ಟು ಅನುಕಂಪ ಇಲ್ಲದಂತೆ ಶಿಲುಬೆಗೇರಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಅವರ ಮುಖ ಒಂದು ಕಡೆ ಬಾಗಿದೆ, ಅದೇ ರೀತಿ ಅವರ ನರ ಉಬ್ಬಿದೆ, ಅದೇ ರೀತಿ ಅವರ ಮುಖದಲ್ಲಿ ದಯೆಯ ಮುಖ ಮುದ್ರೆ ಇದೆ ಅಂತ ಹೇಳ್ತಿದ್ದಾರೆ. ಅವರು ಈ ಥರ ಅವ್ರಿಗೆ ಎಷ್ಟು ಶೋಷಣೆ ಮಾಡಿದ್ರು ಸಹ ಅವರಿಗೆ ದೇವರು ನಿಮ್ಮನ್ನ ತಪ್ಪನ್ನ ಕ್ಷಮಿಸಲಿ ಅಂತಲೇ ಕೋರ್ತಿರುವಂತಹವರು ಯಾರು? ಜೀಸಸ್. ಅದೇ ರೀತಿ ಮೂರನೇದು, ನೀವು ಬಡಿದ ಸುತ್ತಿಗೆಗಳು, ಮೂಳೆಗಳು, ಮಕುಟ ಹಣೆಯ ಮುಳ್ಳುಗಳು, ಹಬ್ಬಿಸಿದ ಸುಳ್ಳುಗಳು, ರೋಮನ್ನರ ಕಿವಿಡೆಬ್ಬಿಸುವ ಕೊಂಬುಗಳು, ಕಾಲರಾಯನ ಗುಜರಿ ಸೇರಿಲ್ಲ, ವೇಷ ಮಾರಿಸಿವೆ ಅಷ್ಟೇ. ಈ ಎಲ್ಲ ಕೇಡುಗಳು ರೈಫಲ್, ಟ್ಯಾಂಕ್, ಬಾಂಬ್, ಗ್ರಾನೇಡ್ಗಳು ಅವಕ್ಕೆ ಚಲನೆಯೊದಗಿಸಿವೆ. ನಿಮ್ಮವೇ ಬಲಿಷ್ಠ ಕೈಗಳು, ಎದೆಯಾಳದ ಮೈಗಳು ಅಂತ ಹೇಳ್ತಿದ್ದಾರೆ. ಏನಂದರೆ ಜೀಸಸ್ ಎಷ್ಟು ಒಂಥರ ಫುಲ್ ಟಾರ್ಚರ್ ಮಾಡಿಬಿಟ್ಟು ಅವ್ರನ್ನ ಸಾಯಿಸ್ತಾರಲ್ಲ, ತಲೆಗೆ ಮುಳ್ಳು ಕಿರೀಟ ಹಾಕಿಬಿಟ್ಟು, ಹಾಗೆ ಮೂಳೆಗಳಿಂದ ಒಡೆದ್ಬಿಟ್ಟು ಅವ್ರ ಶರೀರ, ಕೈಗೆ ಕಾಲಿಗೆ ಎಲ್ಲ ಹೊಡಿತಾರಲ್ಲ, ಅದೇ ರೀತಿ ರೋಮನ್ನರು ಕಿವಿಡೆಬ್ಬಿಸೋ ಕೊಂಬುಗಳು, ಇನ್ನೂ ಅವೆಲ್ಲ ರೋಮನ್ನರು ಮಾಡಿರೋ ಟಾರ್ಚರ್ ಇರುತ್ತಲ್ಲ, ಶೋಷಣೆ ಇರುತ್ತಲ್ಲ, ಅದು ಅಂದಿಗೆ ಮುಗ್ದಿಲ್ಲ. ಇವಾಗಲೂ ಸಹ ಅವು ವೇಷ ಮಾಡಿಸ್ಕೊಂಡು ಇನ್ನೂ ಸಹ ಇವೆ. ಯಾವುಗಳ ರೂಪದಲ್ಲಿ? ರೈಫಲ್, ಟ್ಯಾಂಕ್, ಬಾಂಬ್, ಗ್ರೈನೇಡ್, ಈ ಥರ ಎಷ್ಟೋ ಬಲಿಷ್ಠ ಕೈಗಳು ಇಂತಹ ಎಲ್ಲ ಇದೆ. ಇನ್ನು ಶೋಷಣೆಗಳಿಗೆ ಒಳು ಮಾಡ್ತಿದ್ದಾರೆ ಎಲ್ಲರನ್ನೂ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು, ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ, ತಿಳಿಗೇಡಿತನಕ್ಕೆ ಆಜ್ಯ, ಬಂದೇ ತೀರುತ್ತದೆ ದೈವಿ ರಾಜ್ಯ ಎನ್ನುವಂತೆ ಏರಿದ್ದಾನೆ ಶಿಲುಬೆ. ಇಗರ್ಜೆ, ಮಸೀಜಿದು, ದೇವಸ್ಥಾನ, ಮಠಗಳಲ್ಲಿ, ಮತದ ಮತಿರಹಿತ ಹಠಗಳಲ್ಲಿ, ಕೋರ್ಟ್, ಕಾರ್ಖಾನೆ, ಠಾಣೆಗಳಲ್ಲಿ ಎಳಕೈ ಕಿತ್ತೆಸೆದು ಕರಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ, ದವಾಖಾನೆಗಳು, ಕೋಣೆಗಳಲ್ಲಿ ಮಹಾಗೊಂದಾವರ್ತೆ ಹಣತೆ ಹೊತ್ತಿಸಿಕೊಳ್ಳದ ದಲಿತ ವಾಸದ ಸೊಗೆ ಬಿಳಿಗಳಲ್ಲಿ ದಿನನಿತ್ಯ ಶಿಲುಬೆಗೇರಿದ್ದಾನೆ ಜೀಸಸ್. ಅಸಂಖ್ಯಾತ ಕ್ರಿಸ್ಮಸ್ಗಳು ಹಾರಿಸಿ, ಶೋಷಿತರ ಕಂಬನಿಯನ್ನೋರಿಸಿ, ಸತ್ಯಕ್ಕೆ ಹೊಸ ಕಾವಲುಗಳನ್ನು ತೆರೆಸಿ. ಜೀಸಸ್ ಅವರು ಇಂತಹ ತಿರುಗೇಡಿತನಕ್ಕೆ, ಕ್ರೂರತಕ್ಕೆ, ನಾಶಕ್ಕಾಗಿಯೇ ನಾನು ಆಜ್ಯವಾಗಿ ಶಿಲುಬೆಗೇರುತ್ತೇನೆ, ದೇವಿ ರಾಜ್ಯ ಬಂದೇ ಬರುತ್ತದೆ ಎಂದು ಹೇಳುತ್ತಿರುವಂತೆ ಜೀಸಸ್ ವ್ಯಕ್ತಿತ್ವ ಮಹತ್ವಪೂರ್ಣವಾಗಿದೆ ಅಂತ ನಮಗೆ ತಿಳಿದಿದೆ. ಜೀಸಸ್ ಚರ್ಚ್, ಮಸೀದು, ದೇವಾಲಯಗಳಲ್ಲಿ, ಮತದ ಮತಿರಹಿತ ಹಠಗಳಲ್ಲಿ, ಕೋರ್ಟ್, ಕಾರ್ಖಾನೆಗಳಲ್ಲಿ, ಬಂದಿಖಾನೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ದಲಿತರ ಗುಡಿಸಲುಗಳಲ್ಲಿ ತಿರುಗೇಡಿತನದ ನಾಶನಕ್ಕಾಗಿ ದಿನನಿತ್ಯ ಶಿಲುಬೆ ಏರಿದ್ದಾನೆ. ಶೋಷಿತರ ಕಂಬನಿಯನ್ನೋರಿಸಿ, ಸತ್ಯಕ್ಕೆ ಹೊಸ ಕಾವಲುಗಳು ತರಿಸುವ ಮೂಲಕ ಮಹತ್ವಪೂರ್ಣವಾಗಿದೆ ಅಂತ ಕೊನೆಯದಾಗಿ ಹೇಳ್ತಿದ್ದಾರೆ.